ಚಕ್ಷುರಂ ಮೇಲ್ದಮೇನ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿವಸ ತಲಕಾಡಿನಲ್ಲಿ 70ನೆಯ ಕನ್ನಡ ರಾಜ್ಯೋತ್ಸವ, ಅದರಲ್ಲೂ ತಲಕಾಡಿನ 4ನೇ ವರ್ಷದ ರಾಜ್ಯೋತ್ಸವದ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಸಾನ್ನಿಧ್ಯವನ್ನು ವಹಿಸಿರುವ ಕಲ್ಮಠ ಶ್ರೀಗಳು ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತನಾಡಿ ವಿಶ್ರಾಂತ ನ್ಯಾಯಾಧೀಶರಾದಂಥ ಕೃಷ್ಣೇಗೌಡರವರೇ ಮತ್ತು ವೇದಿಕೆ ಎಲ್ಲ ಸನ್ಮಾನಿಸಿದರೆ ಕಂದಲ್ಲಿ ಭಾಗವಹಿಸ್ತಾ ಇದ್ವಿ. ವೆಂಕಟೇಶ ಮೂರ್ತಿಯವರು ಕನ್ನಡಕ್ಕೋಸ್ಕರವಾಗಿ ತಮ್ಮನ್ನು ತಾವು ಒಪ್ಪಿಕೊಂಡಿದ್ದಾರೆ. ತಲಕಾಡಿನಲ್ಲಿ ಬಹುಶಃ ತಲಕಾಡಿನಲ್ಲಿ ರಾಜ್ಯೋತ್ಸವದ ಏನೆಲ್ಲ ಆಗ್ತಾ ಇದ್ವಿ. ಅವರು ಮನಸ್ಸು ಮಾಡಿ ತಲಕಾಡಿನಲ್ಲಿ ರಾಜ್ಯೋತ್ಸವವನ್ನು ಮಾಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಸೆ ಅವರಿಗೆ. ಆದರೂ ಕೂಡ 4 ವರ್ಷದಿಂದ ಕೂಡ ಏನೊಂದು ತಲಕಾಡಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಬತ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸರಿ ಕೃಷ್ಣೇಗೌಡರು ಕರೆದಿರೋದು ಬಹಳ ಸಂತೋಷವಾದ ವಿಷಯ. ಒಬ್ಬ ವಿಶ್ರಾಂತ ನ್ಯಾಯಾಧೀಶರು ನಮ್ಮ ಜೊತೆ ಕೂಡಿ ಮಾತನಾಡೋರಲ್ಲ, ಒಂದು ಸಂತೋಷ ಏನಾಯಿತು ಅಂದರೆ ನನಗೆ ಅವ್ರ ಮಾತಿನಲ್ಲಿ ಒಂದಾರು ಇಂಗ್ಲೀಷ್ ಭಾಷೆ ಬರಲಿಲ್ಲ, ಎಲ್ಲವೂ ಕನ್ನಡದಲ್ಲೇ ಮಾತಾಡೋದ್ರಲ್ಲ, ಅದು ಬಹಳ ವಿಶೇಷತೆ. ನನಗೆ ಭಾಳ ಸಂತೋಷ ಆಗುತ್ತೆ. ಮತ್ತು ಜಯಪ್ಪ ಹೊನ್ನಾಳಿ ಅವರು ಮಾತನಾಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ ಈಗ ರಾಜ್ಯೋತ್ಸವಗಳು ನಡೀತಾ ಇದೆ, ನವೆಂಬರ್ನಲ್ಲಿ ಮಾತ್ರ ರಾಜ್ಯೋತ್ಸವ ಮಾಡ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತಾಡುವಾಗ ನಮ್ಮ ವಿಶ್ರಾಂತ ನ್ಯಾಯಾಧೀಶರು ಮಾತನ್ನು ಹೇಳಿದರು, ನಿತ್ಯೋತ್ಸವ ಆಗಬೇಕು ಅನ್ನೋ ಮಾತನ್ನು ಹೇಳಿದರು. ರಾಜ್ಯೋತ್ಸವ ನಿತ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ನಾವು ನವೆಂಬರ್ ಮಾತ್ರ ಜ್ಞಾಪಕ ಮಾಡ್ಕೊಳ್ಳಬೇಕು. ನಾವು ಪ್ರತಿನಿತ್ಯವೂ ಕೂಡ ಕನ್ನಡದ ಬಗ್ಗೆ ಅನ್ನೋ ಮಾತನ್ನು ಹೇಳಿದ್ರು ನನಗೆ ಭಾಳ ಸಂತೋಷವಾಯಿತು. ಏನೇ ಆಗಲಿ ವೆಂಕಟೇಶ ಮೂರ್ತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಮತ್ತು ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ವಿಶೇಷವಾಗಿ ಏನು ಅಂತಂದರೆ ಜಯಪ್ಪ ಹೊನ್ನಾಳಿ ಅವರನ್ನ ನಾವು ಅನೇಕ ಕಾರ್ಯಕ್ರಮಗಳು ಕರೆದಿದ್ದೀವಿ. ನಮ್ಮ ತಾಲೂಕಿನಲ್ಲಿ ಶ್ರೀನರಸೀಪುರ ತಾಲೂಕಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕರೆದಿದ್ವಿ. ಕಡಿಮೆ ಮಾತಾಡ್ತೀವಿ. ಇವತ್ತೇ ಅವರು 1 ಗಂಟೆಗಳ ಕಾಲ ಮಾತಾಡ್ತಾ ಇದ್ರು. ಅದು ಮಾತಾಡಿರುವಾಗ ಅವ್ರು ಏನೇ ಮಾತಾಡಿದ್ರು ನಮಗೆ ಇನ್ನೊಂದು 10 ಗಂಟೆ ಮಾತಾಡಿ ಅನ್ನೋ ರೀತಿಯಲ್ಲಿ ಹೊನ್ನಾಳಿ ಅವರು ಮಾತನಾಡ್ತಾರೆ. ಆದರೆ ಇವತ್ತು ಕಡಿಮೆ ಮಾತನಾಡಿದರೆ, ಯಾಕಂದರೆ ಮಕ್ಕಳು ನಮ್ಮ ಕನ್ನಡದ ಬಗ್ಗೆ ಯಾವ ರೀತಿ ಇರಬೇಕು ಅಂತಂದರೆ ಬರೀ ರಾಜ್ಯೋತ್ಸವದಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ನಗರದಲ್ಲಿ ಏನಾಗಿದೆ ಈಗ ಅಂದರೆ, ನಾನು ಸುಮಾರು 30 ವರ್ಷದಿಂದ ಕೂಡ ನಾನು ರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸುಮಾರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಎಲ್ಲ ಮುಖ್ಯಮಂತ್ರಿ ಜೊತೆಯಲ್ಲೂ ಕೂಡ ನಾನು ಕನ್ನಡ ಚಳವಳಿ ಮಾಡುವಂಥ ಸಂದರ್ಭದಲ್ಲಿ ವಾಟಾಳ್ ಆರೋಗ್ಯವರು 1 ವರ್ಷವೂ ಕೂಡ ನಾನು ಬಿಟ್ಟಿಲ್ಲ. ಈ ವರ್ಷ ಮಾತ್ರ ಹೋಗೋಕ್ಕಾಗಲಿಲ್ಲ. ಏನಾಗಿದೆ ಅಂತಂದರೆ ರಾಜ್ಯೋತ್ಸವ ಅಂದರೆ ಬಹುಶಃ ನಿಮಗೆ ಬೇಜಾರಾಗ್ಬೋದು. ಅಂದರೆ ಕನ್ನಡ ಜನತೆಗೆ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ಕನ್ನಡ ಬಿಟ್ಟು ಎನ್ನಡ ನಾವು ಎಲ್ಲ ಭಾಷೆಗಳು ಅಲ್ಲಿ ಬೆಂಗಳೂರು ನಗರದಲ್ಲಿ ಕನ್ನಡ ಭಾಷೆ ದೊಡ್ಡ ತಿಳು ಭಾಷೆ ಆಗಿದೆ. ಅದೇ ಭಾಳ ಕಡಿಮೆ ಭಾಷೆ ಅನ್ನುವ ರೀತಿಯಲ್ಲಿ ಇಲ್ಲೇ ಬೆಳೆದ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂದರೆ ನಮ್ಮ ಭಾಷೆಗೆ, ನಮ್ಮ ಮಾತೃಭಾಷೆಗೆ ನಾವು ಬೆಲೆಯನ್ನು ಕೊಡಬೇಕು. ನಮ್ಮ ತಾಯಿಗೆ ಹೇಗೆ ಬೆಲೆ ಕೊಡ್ತೀವಿ ಅದೇ ರೀತಿ ನಮ್ಮ ಭಾಷೆಗೂ ಕೂಡ ಬೆಲೆ ಕೊಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ನಮ್ಮ ತಾಲೂಕಿನಲ್ಲಿ ಶ್ರೀನರಸೀಪುರ 3-4 ಕಡೆ ರಾಜ್ಯೋತ್ಸವ ಮಾಡ್ತಾರೆ. ಪ್ರಪ್ರಥಮವಾಗಿ ಮಾಡಿದವರು ಯಾರು ನೆನೆಸ್ಕೊಳ್ಳೇಬೇಕಾಗ್ತದೆ. ಒಬ್ಬರು ರಾಮು ಅಂತಿದ್ರು, ಮತ್ತು ಹತ್ತಳ್ಳಿಯವರೊಬ್ಬರು ವೆಂಕಟೇಶ್ ಅಂತಿದ್ರು ಕನ್ನಡ ರಾಜ್ಯೋತ್ಸವವನ್ನು. ಅದುವರೆಗೂ ಕನ್ನಡ ರಾಜ್ಯೋತ್ಸವ ಅಂತ ಏನು ಗೊತ್ತಿಲ್ಲ, ಯಾರೂ ಮಾಡ್ತಿಲ್ಲ. ಅವರಿಬ್ಬರು ನಮ್ಮ ಶ್ರೀನರಸೀಪುರ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಶುರು ಮಾಡಿದ್ಮೇಲೆ ಅವ್ರು ಯಾವ ಪ್ರಮಾಣದಲ್ಲಿ ಮಾಡಿದ್ರು ಅಂದರೆ ಬತ್ತ ಮುಖ್ಯಮಂತ್ರಿಗಳನ್ನು ಕರೆದು ಪ್ರಮಾಣ ಕಾರ್ಯಕ್ರಮವನ್ನು ಮಾಡಿದ್ರು. ಒಮ್ಮೆ ನಾನು ಭಾಗವಹಿಸಿದಂಥ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಕರೆದಿದ್ರು ಕನ್ನಡ ರಾಜ್ಯೋತ್ಸವದಲ್ಲಿ. ಬಹುಶಃ ನಾವು ವೇದಿಕೆ ಮೇಲೆ ಕೂತ್ಕೊಳ್ಳೋಕ್ಕಾಗಲಿಲ್ಲ, ಅಷ್ಟು ಪ್ರಮಾಣದಲ್ಲಿ ಕನ್ನಡ ಜನ ಸೇರಿದ್ರು. ಜನ ಸೇರೋದು ಮುಖ್ಯ ಅಲ್ಲ, ನಮ್ಮ ಕನ್ನಡ ಭಾಷೆಗೆ ಬೆಲೆಯನ್ನು ಕೊಡೋದು ಬಹಳ ಮುಖ್ಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಬಹುಶಃ
ಮಾತಾಡ್ತಾ ವೆಂಕಟೇಶ್ವರವರು 10 ನಿಮಿಷ ಅಂದರು. ಬಿಸಿಲಿನ ಬೇಗ ಜಾಸ್ತಿ ಆಗಿದೆ, ಮೀಡಿಯಾಗಳು ಹೆಚ್ಚಿಗೆ ಮಾತಾಡಿದೆ. ನಮ್ಮ ಏನೋ ಒಂದು ನ್ಯಾಯಾಧೀಶರು ಹೇಳಿದಾಗೆ ನಮ್ಮ ಕನ್ನಡಕ್ಕೆ, ನಮ್ಮ ಭಾಷೆಗೆ ಭಾಳ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋ ಮಾತನ್ನು ಸಂದರ್ಭ ಹೇಳ್ತಾ, ಮಕ್ಕಳು ವಿದ್ಯಾರ್ಥಿಗಳು ಹೆಚ್ಚಿಗೆ ಕನ್ನಡದಲ್ಲಿ ನೀವು 100% ತಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅನ್ನೋದು ಮಾತನ್ನು ಸಂದರ್ಭ ಹೇಳ್ತಾ, ಈ ತಾಲೂಕಿನಲ್ಲಿ ನಮ್ಮ ತಲಕಾಡಿನಲ್ಲಿ ಗ್ರಾಮದಲ್ಲಿ ಈ ಬಹುಶಃ ನಿಮಗೆಲ್ಲ ಗೊತ್ತಿರುವಾಗ ಹೇಳಕ್ಕೆ ಹೋಗಲ್ಲ. ನಾನು ಮಾತಾಡ್ಕೊಂಡು ಪಲ್ಲವೋತ್ಸವ ಆಗ್ತದೆ, ಬಹುಶಃ ಹಂಪೋತ್ಸವ ಆಗ್ತದೆ, ಯಾಕೆ ಗಂಗೋತ್ಸವ ಆಗಬಾರ್ದು ತಲಕಾಡಿನಲ್ಲಿ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿದ್ದೆ. ಗಂಗೋತ್ಸವ ಆಗಬೇಕಿಲ್ಲ, ಗಂಗಾಳದಂಥ ನಾಡು, ತಲಕಾಡಿನ ಮರಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೇಷ್ಠವಾದಂಥ ಮರಳು ಇರೋದು. ಅದಕ್ಕೋಸ್ಕರ ನಾನು ಮದುವೆ ವಿಷಯ ನಾವು ಇಬ್ಬರು ಮಾತಾಡಿದ್ವು. ಅವ್ರು ಇದ್ದಿರ ಈಗ ಆಗ್ತಾ ಇತ್ತು, ಗಂಗೋತ್ಸವ ಆಗಬೇಕು ಅನ್ನೋದು ಮಾತನ್ನು ಹೇಳಿದ್ದೆ. ಬಹುಶಃ ನಿವೃತ್ತರಾಗಿದ್ದಾರೆ. ಅವ್ರು ಮನಸ್ಸು ಮಾಡಿದ್ರೆ ನಮಗೆ ಇಂಥವನ್ನೆಲ್ಲ ದೇವಪ್ಪನವರು, ನಮ್ಮ ಸಿದ್ಧಾರ್ಥವರು ಎಲ್ಲರನ್ನೂ ಮನಸ್ಸು ಮಾಡಿ ಈ ನಮ್ಮ ತಲಕಾಡಿನಲ್ಲಿ ಗಂಗೋತ್ಸವವನ್ನು ಮಾಡುವಂಥ ಕೀರ್ತಿ ಆಗಬೇಕು ಅನ್ನೋ ಮಾತನ್ನು ಈ ಸಂದರ್ಭ ಹೇಳ್ತಾ, ಆಗಲಿ ವೆಂಕಟೇಶ್ ಮೂರ್ತಿಯವರಿಗೆ ಇನ್ನೂ ಶಕ್ತಿಯನ್ನು ಕೊಡಲಿ, ನಾವೆಲ್ಲರೂ ಅವರಿಗೆ ಅವರ ಪರವಾಗಿ ಅನ್ನೋ ಮಾತನ್ನು ಹೇಳಿದ, ಕನ್ನಡವನ್ನು ಉದ್ಧಾರ ಮಾಡುವಂಥ ದಿಕ್ಕನ್ನು ಸೇರೋಣ ಅನ್ನೋ ಮಾತನ್ನು